ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಮೇಲೆ ನಾವು ಕೂಡ ಇಲ್ಲಿ ಚೆನ್ನಾಗಿದ್ದೀವಿ. ಇವಾಗಲೇ ರೀಸೆಂಟ್ಲಿ ನನ್ನ ಬರ್ಡೇ ಎಲ್ಲ ಆಯಿತು. ಬರ್ಡೇ ವಿಡಿಯೋ ಹಾಕಿದೆ. ನೀವು ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ರೆಡಿಯಾಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆನೆ ಅಂದರೆ ಜೈನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಜೈನ್ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಹೇಗೆ ಇದೆ ಅಂತ ನೋಡೋಣ. ನೀವು ಬನ್ನಿ ಗೈಸ್. ಫ್ರೆಂಡ್ಸ್, ನಾವು ಇವಾಗ ಜೈನ್ ಮಂದಿರ್ ನೋಡಕ್ ಬಂದಿದ್ವಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಪುರಾತನ ಕಾಲದ್ದು, ತುಂಬಾ ಹಳೆಯ ಕಾಲದ್ದು ಜೈನ್ ಮಂದಿರ ಇದೆ. ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ನಾನು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಇವಾಗ ಜಸ್ಟ್ ಬಂದ್ವಿ ನಾವು ಇಲ್ಲಿ. ಇದು ನಮ್ಗೆ ಹೋಗುವಾಗ ಬರುವಾಗ ಇದು ನಾನು ನೋಡ್ತಾ ಇದ್ದೆ. ಒಂದ್ಸಲ ಹೋಗೋಣ, ವಿಸಿಟ್ ಮಾಡೋಣ, ತುಂಬಾ ಸುಂದರವಾಗಿದೆ, ಚೆನ್ನಾಗಿದೆ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಮೇನ್ ರೋಡ್ ಪಕ್ಕದಲ್ಲೇ ಇದೆ ಲೆಫ್ಟ್ ಸೈಡು. ಅಲ್ಲೇ ಆ ಕಡೆಯಿಂದ ಅಲ್ಲಿಂದ ಎಂಟ್ರೆನ್ಸು. ಇಲ್ಲೇ ನಾನು ಬೇವಿನ ಮರದ ಕೆಳಗಡೆ ಕೂತ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ತುಂಬಾ ಬಿಸಿಲು ಕೂಡ ಇದೆ. ಇಲ್ಲಿ ರೆಡ್ ಅಲರ್ಟ್ ಕೂಡ ಇದೆ. ಇಲ್ಲೇ ಬೇವಿನ ಮರದಲ್ಲಿ ಕೆಳಗಡೆ ನಾನು ಕೂತ್ಕೊಂಡಿದ್ದೀನಿ. ನೋಡೋಣ ಒಳಗಡೆ ಟಿಕೆಟ್ಸ್ ಎಲ್ಲ ಇದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬನ್ನಿ ನೋಡೋಣ. ಬೇವಿನ ಮರ ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಆರಾಮಾಗಿ ಕುತ್ಕೊಂಡಿನಿ. ಗಾಳಿ ಕೂಡ ಬರ್ತಾ ಇದೆ. ಈ ತರ ಇದೆ. ಇದು ಫಸ್ಟ್ ಎಂಟ್ರೆನ್ಸ್ ಅಲ್ಲಿ. ಇದು ರೈಟ್ ಸೈಡ್ ಈ ಸ್ತಂಭ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಫ್ರೆಂಡ್ಸ್, ಇದು ಅಹಮದಾಬಾದಲ್ಲಿ ಸಾಯಿಬಾಗ ಅಂತ ಪ್ಲೇಸು. ಆ ಕಡೆ ಇದು ಬರುತ್ತೆ ಜೈನ ಟೆಂಪಲ್, ಜೈನ್ ದೇವಾಲಯ. ಆಮೇಲೆ ಎಂಟ್ರೆನ್ಸ್ ಇಂದ ಬಂದ್ರೆ ಫಸ್ಟ್ ಕಾಣೋದೇ ಇದು ಸ್ತಂಭ. ಇದ್ರದ್ದು ಡಿಟೇಲಿಂಗ್ ತುಂಬಾನೇ ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಇದು ಫಸ್ಟ್ ಗೆ ಇದೆ ಹತ್ತತ್ತೆ. ಇಲ್ಲಿ 2 ಗಿಡ ಇದೆ, ಆಲದ ಮರ, ಬೇವಿನ ಮರ. ಅದ್ರ ಪಕ್ಕಕ್ಕೆ ಇದು ಸ್ತಂಭ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದ್ರ ಕೆತ್ತನೆ ಎಲ್ಲ ಮಾಡಿದ್ದಾರೆ ಅಂತ. ಆಮೇಲೆ ಹಾಗೆ ಮುಂದ್ ಬಂದ್ರೆ ಇಲ್ಲೆಲ್ಲ ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಅದೇನು ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ಕೆಲವೊಂದು ಎಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಮೇಲ್ಗಡೆ ಹೋಗಿ ನೋಡೋಣ ಬನ್ನಿ. ನೋಡಿ ಈ ತರ ಇದೆ. ಇಲ್ಲಿಂದ ಮೇಲ್ಗಡೆ ಹೋಗೋಣ. ವಾ, वो तो जैन लोगों का खाना अलग ही रहता है ना. हाँ 12 बजे मतलब 12 o'clock ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಂದ್ ಆಗಿದೆ. ಇಲ್ಲಿ ಹಿಂದ್ಗಡೆ ಈ ತರ ಇದೆ. 4 ಕಡೆ 4 ಬಾಗಿಲು ಇದೆ. ಕಾಲ್ ತುಂಬಾ ಸುತ್ತಾ ಇದೆ. ಫ್ರೆಂಡ್ಸ್, ಈ ಮಂದಿರ 12 ಗಂಟೆಗೆ ಬಂದ್ ಆಗುತ್ತೆ ಅಂತೆ. ಅದು ಬಂದ್ ಆಗಿದೆ. ಇವಾಗ ಅಲ್ಲೇ ಹೊರಗಡೆ ನಿಂತ್ಕೊಂಡು ನಾನು ದರ್ಶನ ಮಾಡಿದೆ. ಆಮೇಲೆ ಇಲ್ಲಿ ಈ ಮೇನ್ ಟೆಂಪಲ್ಗೆ ಹೋಗೋಣ. ಇದೇ ಮೇನ್ ಮಂದಿರ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಒಳಗಡೆ ಏನು ಮಾಡ್ಲಿಕ್ಕೆ ಬಿಟ್ಟಾರಿಲ್ಲೋ ಗೊತ್ತಿಲ್ಲ. ಇಲ್ಲಿಂದ ನಾನು ಸ್ವಲ್ಪ ಮಾಡ್ಕೊತೀನಿ, ಆಮೇಲೆ ನೋಡೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಮಂದಿರ. ಜೈನ್ ಟೆಂಪಲ್, ಜೈನ್ ಮಂದಿರ ಇದು. ಏನಿದೆ ಲೆಫ್ಟ್ ಸೈಡು?
ಇಲ್ಲಿ ಕೂಡ ಒಳಗಡೆ ಇದೇನಂತ ಇಲ್ಲಿ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇದು ಅಹಮದಾಬಾದಿನಲ್ಲಿ ಇರುವ ಜೈನ್ ಟೆಂಪಲ್, ಹತಿ ಸಿಂಗ್ ಜೈನ್ ದೇವಾಲಯ ಅಂತ ಕರೀತಾರೆ. ಇದು ಅತ್ಯಂತ ಪ್ರಸಿದ್ಧವಾದ ಮತ್ತು ಸುಂದರವಾದ ದೇವಾಲಯವಾಗಿದೆ. ಇದನ್ನು 1850ರಲ್ಲಿ ಸೇಠ್ ಹತಿ ಸಿಂಗ್ ಅವರ ಪತ್ನಿಯಾದ ಹರ್ಕುನ್ವೇರ್ ಸೇಠಾನಿ ನಿರ್ಮಿಸಿದರು. ಇದು 15ನೆಯ ತೀರ್ಥಂಕರಾದ ಧರ್ಮನಾಥರಿಗೆ ಸಮರ್ಪಿತವಾಗಿದೆ. ಫ್ರೆಂಡ್ಸ್, ಇವಾಗ ನಾವು ಜೈನ್ ಮಂದಿರ ನೋಡಕ್ ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ಇದೆ. ಆದ್ರೆ ಸ್ಟ್ರಿಕ್ಟ್ಲಿ ಮನಾ ಇದೆ ಇಲ್ಲಿ ಒಳಗಡೆ. ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಏನು ಇಲ್ಲ, ಅದೇನು ಇಲ್ಲಿ ಅಲೌಡ್ ಇಲ್ಲ. ಇಲ್ಲೇ ಹೊರಗಡೆ ಆದ್ರೆ ಒಂದ್ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ತಕೋಬಹುದು. ಸೊ ಹಾಗಾಗಿ ಒಳಗಡೆ ಎಲ್ಲ ಹೋಗಿ ನಾವು ಚೆನ್ನಾಗಿ ನೋಡ್ಕೊಂಡು ಇಲ್ಲಿ ಬಂದ್ವಿ. ಆಮೇಲೆ ಇವಾಗ ಲಾಸ್ಟ್ ಸೈಡು ಒಂದ್ ಸ್ವಲ್ಪ ಹೋಗ್ಬಿಟ್ಟು ನೋಡ್ಕೊಂಡು ಆಮೇಲೆ ಈ ಕಡೆ ಒಂದ್ ಸ್ವಲ್ಪ ನೋಡ್ಕೊಂಡು ಆಮೇಲೆ ಹೋಗ್ತೀವಿ. ಒಳಗಡೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು, ಆದ್ರೆ ಸ್ಟ್ರಿಕ್ಟ್ಲಿ ಮನಾ ಮಾಡಿದ್ದಾರೆ. ಸೊ ಹಾಗಾಗಿ ಮಾಡ್ಲಿಲ್ಲ. ನೋಡೋಣ ಬನ್ನಿ ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಅಂತ ಸ್ವಲ್ಪ ನೋಡೋಣ. ಆರ್ಕಿಟೆಕ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಅಂದೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇಲ್ಲ, ಅದೆಲ್ಲ ಅಲೌಡ್ ಇಲ್ಲ ಮೇಡಮ್ ಅಂತ ಅಂದ್ರು. ಸೊ ಇಟ್ಸ್ ಓಕೆ. ಮಂದಿರ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಸೈಡ್ ಅಲ್ಲಿ ಏನಿಲ್ಲ ಅನ್ಸುತ್ತೆ, ಸ್ವಲ್ಪ ಗಾರ್ಡನ್ ತರ ಮಾಡಿದ್ದಾರೆ. ಈ ತರ ಇದೆ ಇಲ್ಲಿ. ಗಾರ್ಡನ್ ತರನೇ ಇದೆ, ಮತ್ತೇನಿಲ್ಲ. ಫ್ರೆಂಡ್ಸ್, ಇದರ ವಾಸ್ತುಶಿಲ್ಪಿ ಬಗ್ಗೆ ಹೇಳಬೇಕಂದ್ರೆ ಇದು ಬಿಳಿಯ ಅಮೃತಶಿಲೆಯಿಂದ ನಿರ್ಮಿತವಾಗಿದೆ. ಅಂದರೆ ವೈಟ್ ಮಾರ್ಬಲ್ ಇಂದ ಇದು ನಿರ್ಮಿತವಾಗಿದೆ ಮತ್ತು ಇದು ಅತ್ಯಂತ ಸಂಕೀರ್ಣವಾದ ಕೆತ್ತನೆಯನ್ನು ಹೊಂದಿದೆ. ಬ್ಯೂಟಿಫುಲ್ ಕೆತ್ತನೆಯಿಂದ ಹೊಂದಿದೆ. ಮತ್ತು ಇದರಲ್ಲಿ ಈ ದೇವಾಲಯದ ವಿಶೇಷತೆ ಏನಂದರೆ, ದೇವಾಲಯದಲ್ಲಿ ಪುಟ್ಟ 52 ಪುಟ್ಟ ದೇವಾಲಯಗಳಿವೆ. ದೇವಾಲಯದಲ್ಲಿ ಮತ್ತು 52 ಪುಟ್ಟ ದೇವಾಲಯಗಳು. ಇದೇ ಈ ದೇವಸ್ಥಾನದ ವಿಶೇಷತೆ. ತುಂಬಾ ಸುಂದರವಾಗಿದೆ. ನೀವು ಗುಜರಾತ್ ಎಲ್ಲ ಈ ಕಡೆ ಬಂದರೆ, ಅಹಮದಾಬಾದ್ಗೆ ವಿಸಿಟ್ ಮಾಡಿದ್ರೆ ಒಂದ್ಸಲ ನೀವು ಕೂಡ ಬಂದು ವಿಸಿಟ್ ಮಾಡಿ ಹೋಗಿ. ಸ್ವಲ್ಪ ಗಾಳಿ ಬರ್ತಾ ಇದೆ, ಇಲ್ಲೇ ಕುತ್ಕೊಂಡಿವಿ. ತುಂಬಾನೇ ಬಿಸಿಲಿದೆ ಗಾಳಿ. ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ. ಆಲದ ಮರ, ಬೇವಿನ ಮರ ಇದೆ ಇಲ್ಲಿ. ಅದ್ರ ಕೆಳಗಡೆನೆ ಇಲ್ಲೇ ಕುತ್ಕೊಂಡಿದ್ದೀನಿ. ಅಂತ ನೋಡೋಣ ಬನ್ನಿ ಗೈಸ್. ಮಂದಿರೆಲ್ಲ ನೋಡಿ ಆಯಿತು, ಟೆಂಪಲು. ಇಲ್ಲಿ ಒಳಗಡೆ ಹೋಗೋಕೆ ಎಂಟ್ರಿ ಫೀ ಇದೆ ಅಂತೆ, 20 ರುಪೀಸು. ಆಮೇಲೆ ಫೋಟೋಗ್ರಾಫಿ ಅಂತ ಕೇಳಿದೆ, 100 ರುಪೀಸ್ ಅಂತ ಇದ್ದಾರೆ. ಗೊತ್ತಿಲ್ಲ ಏನು ಅಂತ, ನೋಡೋಣ ಬನ್ನಿ ಏನಿದೆ ಅಂತ ಒಳಗಡೆ.
ಆರ್ಟ್ ಗ್ಯಾಲರಿ ಮ್ಯೂಸಿಯಂ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಒಳಗಡೆ ಹೋಗಿ ಹೆಂಗೆ ಅಂತ ಏನೇನು ಕವರ್ ಮಾಡಿಟ್ಟಿದ್ದಾರೆ ನೋಡಿ. ಎಂಟ್ರೆನ್ಸ್ ಫೀ 20 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಒಳಗೆ ಹೋಗೋಣ. ಇಲ್ಲಿ ಅವರಿಗೆ ಬಂದ್ವಿ 20 ರೂಪೀಸ್ ಕೊಟ್ಟು ನೋಡೋಣ. ಆರ್ಟ್ ಗ್ಯಾಲರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬುಕ್ಸ್ಗಳು ಆದರ್ಶ ಸಾಧು, ವಿಜಯ ಧರ್ಮ ಸೂರ ಜೀವನ್ ರೇಖಾ.